ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾನು ಮಂಗಳೂರು ಸ್ಪೆಷಲು ಗೋಲಿ ಬಜ್ಜಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಒಂದು ಬೌಲ್ ತೊಗೋಬೇಕು, 1 ಕಪ್ ಮೈದಾ ಹಿಟ್ಟು ತೊಗೋಬೇಕು, ಒಂದು 2 3 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು ನೋಡಿ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಕು. ಮತ್ತು ನಾವು ಯಾವ ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿರ್ತೀವಿ ಅದೇ ಬೌಲಲ್ಲಿ ಮೊಸರು ತೊಗೊಂಡು ಸ್ವಲ್ಪ ಹಾಕಿ ಕಲಿಸ್ಬೇಕು. ಮತ್ತು ಮಿಕ್ಕದ್ದೇನಿರುತ್ತೆ ಅದನ್ನು ಹಾಕಿ ಎಲ್ಲ ಹಾಕಿ ಕಲಿಸ್ಬೇಕು. ಏನಾದರೂ ಅವಶ್ಯಕತೆ ಇದೆ ಸ್ವಲ್ಪ ನೀರು ಹಾಕೋಬೋದು. ತೀರಾ ಗಟ್ಟಿ ಬರೀ ಬೆರಳಲ್ಲೇ ಕಲಿಸ್ಬೇಕು ಫ್ರೆಂಡ್ಸ್. ಇದು ಬೆರಳ ನೋಡಿ, ಸ್ವಲ್ಪ ನೀರು ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು. ಸುಮ್ಮನೆ ಕೈ ಒದ್ದೆ ಮಾಡ್ಕೊಂಡು ಸ್ವಲ್ಪನೇ ಹಾಕೊಂಡು ಕಲಿಸ್ಬೇಕು. ಸುಮ್ಮನೆ 2 ಸ್ಪೂನ್ 3 ಸ್ಪೂನ್ ಇದು ಮಾಡಿಕೊಂಡು ಬೆರಳಿರುತ್ತೆ ನೋಡಿ, ಬೆರಳ ಸಹಾಯದಿಂದಲೇ ತಿರುಗಿಸ್ತಾ ಇರಬೇಕು. ತೀರಾ ಗಟ್ಟಿ ಇರಬಾರ್ದು, ತೀರಾ ತೆಳ್ಳೇನೂ ಇರಬಾರ್ದು ನೋಡಿ. ಅದು ಗಂಟೆಲ್ಲ ಹೊಡೆದು ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ. ಗೊತ್ತಾಗುತ್ತೆ ನೋಡಿ, ನುಣ್ಣಗೆ ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಹಾಗೆ ಬರೀ ಬೆರಳಲ್ಲೇ ತಿರುಗಿಸಿ ಅದನ್ನ ಹದ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನಿಮಗೆ ಐಡಿಯಾ ಬರುತ್ತೆ ನೋಡಿ. ಈ ಥರ ಮಾಡಿ ಇಟ್ಕೊಂಡು ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರೋಂಥ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ, ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ನಿಮ್ಗೆ ರುಚಿ ಅನುಸಾರವಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಮತ್ತು ಇದನ್ನು ಹಾಕಿ ಮತ್ತು ಹಾಗೆ ಬೆರಳಲ್ಲಿ ತಿರುಗಿಸಿದ್ರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ನೋಡಿ. ಇದನ್ನು ನಾವೇನು ಮಾಡಬೇಕು, 1 ಅವರ್ 1 ಗಂಟೆ ಟೈಮು ನೆನೆಸಿಡಬೇಕು. 1 ಅವರ್ ಆದಮೇಲೆ ಅದಕ್ಕೆ ಒಂದೆರಡು ಚೀಟಿಗೆ ಸೋಡಾ, ಈ ಥರ ಆಗಿರುತ್ತೆ, 1-2-3 ಚೀಟಿಗೆ ಸೋಡಾ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ ನೋಡಿ. ಮತ್ತೆ ಬೆರಳ ಸಹಾಯ, ನಾವು ಕೈಯೆಲ್ಲ ಕಲಿಸ್ಬಾರ್ದು, ಬೆರಳ ಸಹಾಯದಿಂದಲೇ ನಾವು ಇದನ್ನ ತಿರುಗಿಸಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಇದು ಹೇಗಿರಬೇಕು ಅಂದರೆ ಅಳತೆ ನಮಗೆ ತೆಳ್ಳನೇ ಇರಬಾರ್ದು, ಗಟ್ಟಿನೂ ಇರಬಾರ್ದು. ನೀರು ಹಚ್ಕೊಂಡು ಸುಮ್ಮನೆ ಹಿಂಗೆ ಎತ್ಕೋಬೇಕು, ಹೀಗೆ ಬಿಡಬೇಕು ಉಂಡುಂಡೆ ಶೇಪಲ್ಲಿ. ಕಾದಿರೋ ಎಣ್ಣೆಗೆ ಹೀಗೆ ಬಿಡಬೇಕು ನೋಡಿ. ನಾನು 2 ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾವು 4-5 ಬಿಡ್ಬೋದಿತ್ತು, ಬಟ್ ಅದೇ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ 2 ಬಿಟ್ಟು ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಉರಿಲೇ ಇರಲಿ. ಇದು ಸಂಜೆ ಟೈಮ್ ಸ್ನ್ಯಾಕ್ಸಾಗಿ ಚಟ್ನಿ ಜೊತೆ, ಸಾಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈ ಥರ ಮಳೆ ಚಳಿಲಿ ಸಂಜೆ ಟೈಮು ಸ್ನ್ಯಾಕ್ ಥರ ಟ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಮಾಡ್ಕೋಬೇಕು, ಇದಕ್ಕೆ ಗ್ರೀನ್ ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತಲೂ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಅಷ್ಟು ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಈಸಿನೂ ಕೂಡ, ಬೇಗನೂ ಕೂಡ ಮಾಡ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಮತ್ತು ಟೈಮು ಏನು ತೊಗೊಳ್ಳಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.